ಅಧಿಕಾರದ ಹಠ ಹಾಗೆ ಅನ್ನ ಕೊಡೋ ರೈತನ ಆಕ್ರೋಶದ ಮಧ್ಯೆ ನಡೀತಾ ಇರೋ ಮಹಾ ಸಮರ ಅಂತಾನೆ ಹೇಳಿ. ತಮ್ಮ ಹಸಿರು ಭೂಮಿಯನ್ನ ಉಳಿಸ್ಕೊಳ್ಬೇಕು ಅಂತ ಬಿಸಿಲು ಮಳೆನೂ ಲೆಕ್ಕಿಸದೆ ಬರೋಬ್ಬರಿ 500 ದಿನಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ರೈತರನ್ನ ಬೆದರಿಸಲಾಗ್ತಾ ಇದೆ, ಪೊಲೀಸರ ಬಲಪ್ರಯೋಗ ಮಾಡಲಾಗ್ತಾ ಇದೆ, ಹೋರಾಟಗಾರರ ಮೇಲೆ FIR ಕೂಡ ದಾಖಲಿಸಿ ಜೈಲಿಗಟ್ಟೋ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಇವರ ಹಠದ ಹಿಂದೆ ಅಡಗಿರೋ ಆ ಕೋಟ್ಯಾಂತರ ರೂಪಾಯಿಗಳ ರಿಯಲ್ ಎಸ್ಟೇಟ್ ರಹಸ್ಯ ಅದು ಏನು? ಈ ಬಿಡದಿ ಬಿಕ್ಕಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಮರಣ ಶಾಸನವಾಗುತ್ತಾ? ಸರ್ಕಾರ ಅಭಿವೃದ್ಧಿ ಅಂತ ಹೇಳ್ತಾ ಇದೆ, ವಿಪಕ್ಷಗಳು ದಂಧೆ ಅಂತ ಹೇಳ್ತಾ ಇವೆ. ಆದ್ರೆ ಈ ಇಬ್ಬರ ಜಗಳದ ಮಧ್ಯೆ ಸಿಕ್ಕಾಕೊಂಡಿರೋದು ಮಾತ್ರ ಬಿಡದಿಯ ನಿರಪರಾಧಿ ರೈತರಲ್ವಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇದು ಅಧಿಕಾರದ ಹಠ ಹಾಗೆ ಅನ್ನ ಕೊಡೋ ರೈತನ ಆಕ್ರೋಶದ ಮಧ್ಯೆ ನಡೀತಾ ಇರೋ ಮಹಾ ಸಮರ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ ಬಿಡದಿಯಲ್ಲಿ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಂತ. ತಮ್ಮ ಹಸಿರು ಭೂಮಿಯನ್ನ ಉಳಿಸ್ಕೊಳ್ಬೇಕು ಅಂತ ಬಿಸಿಲು ಮಳೆನೂ ಲೆಕ್ಕಿಸದೆ ಬರೋಬ್ಬರಿ 500 ದಿನಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಪ್ರತಿಭಟನೆಯ ಧ್ವನಿ ಸೌಧದ ಗೋಡೆಗಳನ್ನು ದಾಟ್ತಾ ಇಲ್ಲ. ಬದಲಿಗೆ ಬಿಡದಿಯ ರೈತರ ಒಪ್ಪಿಗೆ ಇಲ್ಲದೇ ಇದ್ರೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಭೂಮಿ ವಶ ಮಾಡಿಕೊಳ್ಳೋದಕ್ಕೆ ಆದೇಶ ಹೊರಡಿಸಾಗಿದೆ. ಸೊ ಸರ್ವೆ ಅಧಿಕಾರಿಗಳನ್ನು ರೈತರ ಗದ್ದೆಗೆ ನುಗ್ಗಿಸಿದೆ. ಯಾವಾಗ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಮುಂದಾದ್ರೂ ಬಿಡದಿಯ ಇತಿಹಾಸದಲ್ಲೇ ಕಾಣದಂತಹ ಭೀಕರ ಆಕ್ರೋಶ ವ್ಯಕ್ತವಾಯಿತು. ರೈತರನ್ನ ಬೆದರಿಸಲಾಗ್ತಾ ಇದೆ, ಪೊಲೀಸರ ಬಲಪ್ರಯೋಗ ಮಾಡಲಾಗ್ತಾ ಇದೆ, ಹೋರಾಟಗಾರರ ಮೇಲೆ FIR ಕೂಡ ದಾಖಲಿಸಿ ಜೈಲಿಗಟ್ಟೋ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಆದರೆ ಸಾಮಾನ್ಯ ಜನರ ಮನಸ್ಸಲ್ಲಿ ಈಗ ಸದ್ಯಕ್ಕೆ ಮೂಡ್ತಾ ಇರೋ ಅತಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇಡೀ ಬೆಂಗಳೂರಿನ ಸುತ್ತಮುತ್ತ ಬೇಕಾದಷ್ಟು ಒಣಭೂಮಿ ಇದೆ, ಬಂಜರು ಭೂಮಿ ಇದೆ. ಹೀಗಿರುವಾಗ ಕೇವಲ ಬಿಡದಿಯ ಹಸಿರು ಭೂಮಿನೇ ಇವ್ರಿಗೆ ಯಾಕೆ ಬೇಕು? ಇವರ ಹಠದ ಹಿಂದೆ ಅಡಗಿರೋ ಆ ಕೋಟ್ಯಾಂತರ ರೂಪಾಯಿಗಳ ರಿಯಲ್ ಎಸ್ಟೇಟ್ ರಹಸ್ಯ ಆದ್ರೂ ಏನು? ಯಾರೋ ಕೆಲವು ರಾಜಕೀಯ ಪ್ರಭಾವಿಗಳ ಸಾವಿರಾರು ಕೋಟಿ ಲಾಭಕ್ಕೆ ಕಾಂಗ್ರೆಸ್ ಸರ್ಕಾರ ರೈತರನ್ನ ಇಲ್ಲಿ ಬಲಿ ಕೊಡ್ತಾ ಇದೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಿಡದಿ ಬಿಕ್ಕಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಮರಣ ಶಾಸನವಾಗುತ್ತಾ? ಇಂಚಿಂಚು ರಾಜಕೀಯ ಲೆಕ್ಕಾಚಾರದ ಒಂದಷ್ಟು ಕಂಪ್ಲೀಟ್ ವರದಿ ಈ ಸ್ಟೋರಿಯಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ರೀಸೆಂಟಾಗಿ ಏನಾಯಿತು ಬಿಡದಿಯಲ್ಲಿ ನಿಮಗೆ ಗೊತ್ತೇ ಇದೆ. ರೈತರ ಒಪ್ಪಿಗೆ ಇಲ್ಲದೆ ಸರ್ವೆ ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾರೆ ಅಂತಂದರೆ ರೈತರಿಗೆ ಸಹಜವಾಗಿ ಆತಂಕ ಆಗುತ್ತೆ. ನಾವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ, ಅಳಲು ತೋಡ್ಕೊಳ್ತಾ ಇದ್ದೀವಿ, ನಮ್ಮ ಈ ಗೋಳಾಟಕ್ಕೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಅಸಮಾಧಾನ ಒಂದು ಕಡೆ ಆದರೆ, ನಮ್ಮ ಭೂಮಿನ ಎಲ್ಲ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಆತಂಕ, ಆಕ್ರೋಶ ಸಹಜವಾಗೇ ಇರುತ್ತೆ. ಆ ಕ್ಷಣದಲ್ಲಿ ಅವರು ಕಲ್ಲು ತೂರಾಟ ಮಾಡಿದ್ದಾರೆ, ಕಾರ್ಗಳ ಮೇಲೆ ಪೊರ್ಕೆ ಹಿಡ್ಕೊಂಡಿದ್ದಾರೆ ಅಲ್ಲಿನ ಹೆಂಗಸರು. ಇದು ಒಂದು ಕಡೆ ಆದರೆ, ಇದನ್ನು ಯಾವ ರೀತಿ ಸರ್ಕಾರ ನಿಭಾಯಿಸಬೇಕಾಗಿತ್ತು, ಇಂತಹ ಸ್ಥಿತಿಗೆ ಅವಕಾಶ ಮಾಡಿಕೊಟ್ಟಿದ್ದು ಸರ್ಕಾರ ಅಂದಮೇಲೆ ಇದರ ಜವಾಬ್ದಾರಿ, ಇದರ ಹೊಣೆಗಾರಿಕೆಯನ್ನು ಕೂಡ ಸರ್ಕಾರನೇ ತಗೋಬೇಕಲ್ವಾ? ಜನಸಾಮಾನ್ಯರು ಹಾಗೆ ಕೃಷಿ ತಜ್ಞರು ಈಗ ಕೇಳ್ತಾ ಇರೋ ಅತ್ಯಂತ ತಾರ್ಕಿಕ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಬಿಡದಿಯನ್ನೇ ಯಾಕೆ ಟೌನ್ಶಿಪ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಬೆಂಗಳೂರಿನ ಉತ್ತರ ಅಥವಾ ಪೂರ್ವ ಭಾಗದಲ್ಲೋ ಅಥವಾ ಮಾಗಡಿ, ನೆಲಮಂಗಲದ ಒಣಭೂಮಿಗಳಿರುವಂತಹ ಪ್ರದೇಶಗಳಲ್ಲೋ 10 ಕಿಲೋಮೀಟರ್ ಬಂಜರು ಭೂಮಿ ಅಲ್ಲಿ ಜಮೀನು ಸಿಗುತ್ತೆ. ಆದರೆ ಸರ್ಕಾರ ಬಿಡದಿಯ ಫಲವತ್ತಾದ ಭೂಮಿಯನ್ನೇ ವಶಪಡಿಸ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದೆ. ಈ ಪ್ರಶ್ನೆಗೆ ಸ್ವತಃ ಬಿಡದಿ ಜನರೇ ತೆರೆ ಮರೆಯ ಕಹಿ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಮತ್ತು ಸ್ಥಳೀಯರ ಆಪಾದನೆಯಂತೆ ಈ ಪ್ರಸ್ತಾವಿತ ಟೌನ್ಶಿಪ್ ಘೋಷಣೆಯಾಗೋದಕ್ಕೂ ಮುಂಚೆನೆ ಇದರ ಅಕ್ಕಪಕ್ಕದ 100 ಎಕರೆ ಜಮೀನುಗಳನ್ನು ರಾಜಕೀಯ ಪ್ರಭಾವಿಗಳು ಹಾಗೆ ಅವರ ಬೆಂಬಲಿಗರು ಮತ್ತು ಪ್ರಮುಖ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ಇಟ್ಕೊಂಡಿದ್ದಾರೆ ಅಂತ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಸರ್ಕಾರ ಸಾರ್ವಜನಿಕರ ಹಣದಲ್ಲಿ ಇಲ್ಲಿ ಬೃಹತ್ ಬಿಡದಿ ಟೌನ್ಶಿಪ್ ಘೋಷಣೆ ಮಾಡಿ ರಸ್ತೆ, ನೀರು, ವಿದ್ಯುತ್ ಹಾಗೆ ಮೂಲ ಸೌಕರ್ಯವನ್ನು ಕಲ್ಪಿಸಿದರೆ ಅದರ ಅಕ್ಕಪಕ್ಕದಲ್ಲಿರೋ ಪ್ರಭಾವಿಗಳ ಖಾಸಗಿ ಜಮೀನುಗಳ ಬೆಲೆ ರಾತ್ರೋರಾತ್ರಿ 100 ಪಟ್ಟು ಹೆಚ್ಚಾಗುತ್ತೆ. ಅಲ್ಲಿ ನಿರ್ಮಾಣವಾಗುವಂತಹ ಖಾಸಗಿ ಲೇಔಟ್ಗಳ ಸೈಟ್ಗಳು ಕೋಟಿ ಬೆಲೆಗೆ ಮಾರಾಟವಾಗುತ್ತೆ. ಅಂದರೆ ರೈತರನ್ನ ಒಕ್ಕಲೆಪ್ಸಿ ಸರ್ಕಾರ ಮಾಡೋ ಟೌನ್ಶಿಪ್ನಿಂದ ಸರ್ಕಾರಕ್ಕಿಂತ ಹೆಚ್ಚಾಗಿ ಲಾಭ ಮಾಡಿಕೊಳ್ಳುವುದು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಇದೇ ಕಾರಣಕ್ಕೆ ರೈತರು ರಕ್ತ ಕಣ್ಣೀರು ಸುರಿಸಿದ್ರೂ, 500 ದಿನಗಳಿಂದ ಪ್ರತಿಭಟನೆ ಮಾಡಿದ್ರೂ ಸರ್ಕಾರ ಮಾತ್ರ ತನ್ನ ಹಠವನ್ನು ಬಿಡ್ತಾ ಇಲ್ಲ. ಈ ಬಿಡದಿ ಭೂಸ್ವಾಧೀನ ಪ್ರಕ್ರಿಯೆ ಈಗ ಕೇವಲ ಸ್ಥಳೀಯ ಹೋರಾಟವಾಗಿ ಉಳ್ಕೊಂಡಿಲ್ಲ, ಇದು ರಾಜ್ಯದ ಬೃಹತ್ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ
ಕಾರಣವಾಗ್ತಾ ಇದೆ. ಅನೇಕ ರಾಜಕೀಯ ನಾಯಕರು ಈ ಸರ್ಕಾರದ ಧೋರಣೆಯ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ನಾಯಕರು ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಬಿಡದಿಯ ರೈತರ ಭೂಮಿ ಅವರ ಜೀವನಾಧಾರ. ರೈತರ ಸಮ್ಮತಿ ಇಲ್ಲದೆ ಬಲವಂತವಾಗಿ ಸರ್ವೆ ಮಾಡೋದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ. ಕಾಂಗ್ರೆಸ್ ಸರ್ಕಾರ ಹಸಿರು ಭೂಮಿಯನ್ನ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಮಾರೋದಕ್ಕೆ ಹೊರಟಿದೆ. ರೈತರ ಮೇಲೆ ಹಾಕಿರೋ FIRಗಳನ್ನ ತಕ್ಷಣ ವಾಪಸ್ ಪಡೆಯದೇ ಇದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈತ ಬಿಜೆಪಿ ನಾಯಕರು ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳ್ತಿದ್ದಾರೆ. ಯಾರದ್ದೋ ವೈಯಕ್ತಿಕ ಲಾಭಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಆಸೆಗೆ ರೈತರ ಹೊಟ್ಟೆಗೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರೈತರ ಶಾಪ ತಟ್ಟದೇ ಇರೋದಿಲ್ಲ. ಪೊಲೀಸ್ ಬಲ ಪ್ರಯೋಗ ಮಾಡಿ ರೈತರನ್ನ ಬೆದರಿಸೋ ಈ ದರ್ಪಕ್ಕೆ ಜನರೇ ಪಾಠ ಕಲಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಎಲ್ಲ ಆರೋಪಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ ರೀತಿ ಉತ್ತರ ಕೊಡ್ತಿದ್ದಾರೆ ಗೊತ್ತಾ? ಅಭಿವೃದ್ಧಿಯ ಮಂತ್ರ ಜಪಿಸ್ತಾ ಇದ್ದಾರೆ ಅವರು. ಅಂದರೆ ಬೆಂಗಳೂರಿನ ವ್ಯವಸ್ಥಿತ ಬೆಳವಣಿಗೆಗೆ ಟೌನ್ಶಿಪ್ಗಳು ಅನಿವಾರ್ಯ, ನಾವು ರೈತರಿಗೆ ಅನ್ಯಾಯ ಮಾಡೋದಿಲ್ಲ, ಕಾನೂನುಬದ್ಧ ಪರಿಹಾರವನ್ನು ಕೊಡ್ತೀವಿ. ಕೆಲವು ಹಿತಾಸಕ್ತಿಗಳು ರಾಜಕೀಯ ಲಾಭಕ್ಕೆ ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. JDS ನಾಯಕರೇ ಈ ರೀತಿ ಮಾಡ್ತಿದ್ದಾರೆ, BJP ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಹಾಗೆ ಈ ಯೋಜನೆಯನ್ನ ಶುರು ಮಾಡಿದ್ದೆ ಕುಮಾರಸ್ವಾಮಿ ಅವರು, ಈಗ ಅವರೇ ಅಡ್ಡಿಪಡಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪಗಳನ್ನು ಮಾಡ್ತಿದ್ದಾರೆ. ಸರ್ಕಾರ ಅಭಿವೃದ್ಧಿ ಅಂತ ಹೇಳ್ತಾ ಇದೆ, ವಿಪಕ್ಷಗಳು ದಂಧೆ ಅಂತ ಹೇಳ್ತಾ ಇವೆ. ಆದರೆ ಈ ಇಬ್ಬರ ಜಗಳದ ಮಧ್ಯೆ ಸಿಕ್ಕಾಕೊಂಡಿರೋದು ಮಾತ್ರ ಬಿಡದಿಯ ನಿರಪರಾಧಿ ರೈತರಲ್ವಾ? ಇನ್ನೊಂದ್ಸಲ ಬಂದ್ಗಿಂದ್ರಿ ಅಲ್ಲ, ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಹಾ ಅಲ್ಲಲ್ಲ ಸರ್ ಸರ್ ಅಲ್ಲಿ ಅಲ್ಲ ಸರ್ ಭದ್ರಾತ್ರಿ ಭದ್ರಾತ್ರಿ ಈಗ ನಾವು ಅತ್ಯಂತ ಮುಖ್ಯವಾದ ರಾಜಕೀಯ ಲೆಕ್ಕಾಚಾರಕ್ಕೇನೆ ಬರಬೇಕಾಗಿದೆ. ಅಧಿಕಾರದ ಮದದಲ್ಲಿ ಸರ್ಕಾರ ಈಗ ರೈತರ ಮೇಲೆ ಕೇಸ್ ಹಾಕಬಹುದು, ಪೊಲೀಸರ ಕೈಗೆ ಲಾಠಿ ಕೊಟ್ಟು ರೈತರ ಬೆನ್ನುಮೂಳೆ ಮುರಿಬಹುದು, ನಾಯಕರನ್ನ ಅರೆಸ್ಟ್ ಮಾಡಿಸಿ ಜೈಲಿಗೂ ತಳ್ಳಬಹುದು. ಆದರೆ ನೆನಪಿರಲಿ, ಇನ್ನು ಕೇವಲ 2 ವರ್ಷಗಳಲ್ಲಿ ಅಂದರೆ 2028ಕ್ಕೆ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಇದೆ. ಆಗ ಮತದಾರ ಪ್ರಭು EVM ಯಂತ್ರದ ಮುಂದೆ ನಿಂತು ವೋಟ್ ಹಾಕಬೇಕಾದ್ರೆ ಆತನ ಪಕ್ಕದಲ್ಲಿ ಬಂದು ನಿಂತು ಬೆದರಿಸೋದಕ್ಕೆ ಯಾವುದೇ ಪೊಲೀಸರಾಗಲಿ, ರೌಡಿಗಳಿಗಾಗಲಿ ಅಥವಾ ರಾಜಕೀಯ ನಾಯಕರಿಗಾಗಲಿ ಸಾಧ್ಯ ಇಲ್ಲ. ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಮತ್ತು ಮತದಾರರಲ್ಲಿ ರೈತರು ಹಾಗೆ ಕೃಷಿ ಅವಲಂಬಿತರೇ ಅತಿ ದೊಡ್ಡ ಶಕ್ತಿ. ಇವತ್ತು ಬಿಡದಿಯಲ್ಲಿ ನಡೀತಾ ಇರೋ ದೌರ್ಜನ್ಯವನ್ನ ಇಡೀ ರಾಜ್ಯದ ರೈತ ಸಮುದಾಯ ಸೂಕ್ಷ್ಮವಾಗಿ ನೋಡ್ತಾ ಇದೆ. ರಾಜಕೀಯ ಗಣಿತದ ಪ್ರಕಾರ ರಾಜ್ಯದಲ್ಲಿ ರೈತರ ಪರವಾಗಿರೋ ಅಥವಾ ಕೃಷಿ ಹಿನ್ನೆಲೆಯುಳ್ಳ ಮತದಾರರಲ್ಲಿ ಕೇವಲ 10% ಜನ ಮಾತ್ರ ಕಾಂಗ್ರೆಸ್ ಸರ್ಕಾರದ ಈ ಅಹಂಕಾರದ ವಿರುದ್ಧ ಆಕ್ರೋಶಗೊಂಡು ತಮ್ಮ ಮತವನ್ನ ಎದುರಾಳಿ ಪಕ್ಷಗಳಾದ BJPಗೋ ಅಥವಾ JDSಗೋ ಹಾಕಿಬಿಟ್ರೆ ಕಾಂಗ್ರೆಸ್ ಕಥೆ ಮುಗ್ದು ಹಾಗಲ್ವಾ? ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಕ್ಷದ ಕತೆ ಸಂಪೂರ್ಣ ಗೋವಿಂದ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಅಲ್ವಾ? ಕಳೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಗ್ರಾಮೀಣ ಭಾಗದ ಹಾಗೆ ರೈತ ಸಮುದಾಯದ ಮತಗಳೇ ನಿರ್ಣಾಯಕ ಅನ್ನಿಸ್ಕೊಂಡಿದ್ವು. ಆದರೆ ಈಗ ಯಾರೋ ಕೆಲವು ವ್ಯಕ್ತಿಗಳ ವೈಯಕ್ತಿಕ ಲಾಭಕ್ಕೆ, ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಾಗಿ ಇಡೀ ಪಕ್ಷವನ್ನೇ ಬಲಿ ಕೊಡೋದಕ್ಕೆ ಸರ್ಕಾರ ಮುಂದಾಗಿರೋದು ಎಷ್ಟರ ಮಟ್ಟಿಗೆ ಸರಿ? ಇತಿಹಾಸವನ್ನ ಒಂದು ಸಲ ತಿರುಗಿ ನೋಡಿದ್ರೆ
ಭಾರತೀಯ ರಾಜಕಾರಣದಲ್ಲಿ ರೈತರ ಭೂಮಿಗೆ ಕೈ ಹಾಕಿದ ಯಾವುದೇ ಸರ್ಕಾರಗಳು ಸುಖವಾಗಿ ಅಧಿಕಾರ ನಡೆಸಿರೋ ಉದಾಹರಣೆಗಳಿಲ್ಲ. ಪಶ್ಚಿಮ ಬಂಗಾಳದ ಸಿಂಗೂರು ಮತ್ತು ನಂದಿಗ್ರಾಮದ ರೈತರ ಭೂಸ್ವಾಧೀನ ವಿರೋಧಿ ಹೋರಾಟವೇ ಅಲ್ಲಿ 34 ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಎಡಪಂಥೀಯ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕಿತ್ತು. ಬಿಡದಿಯ ಈ ಕಿಡಿ ಕೂಡ ಅಂಥದ್ದೇ ಒಂದು ರಾಜಕೀಯ ಕ್ರಾಂತಿಗೆ ಮುನ್ನುಡಿ ಬರಿತಾ ಇದೆಯಾ ಅನ್ನೋ ಸಂಶಯ ಕಾಡ್ತಾ ಇದೆ. ರೈತರು ಭೂಮಿಯನ್ನ ಕೇವಲ ಆಸ್ತಿ ಅಂತ ನೋಡೋದಿಲ್ಲ, ಅದನ್ನ ಅವರು ತಮ್ಮ ತಾಯಿ, ತಮ್ಮ ಅಸ್ತಿತ್ವ ಅಂತ ನಂಬ್ಕೊಂಡಿದ್ದಾರೆ. ಒಪ್ಪಿಗೆ ಇಲ್ಲದ ತಾಯಿಯನ್ನ ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಬಂದ್ರೆ ರೈತರು ಸುಮ್ಮನೆ ಇರೋದಕ್ಕೆ ತಾನೇ ಹೇಗೆ ಸಾಧ್ಯ? ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿದೆ. ಯಾರದ್ದೋ ವೈಯಕ್ತಿಕ ಸಾವಿರಾರು ಕೋಟಿ ಲಾಭದ ಹಠಕ್ಕೆ ಇಡೀ ಪಕ್ಷದ ಭವಿಷ್ಯವನ್ನ 2028ರ ಚುನಾವಣೆಯಲ್ಲಿ ಪಣಕ್ಕಿಡೋದು ಜಾಣತನನ? ರೈತರ ಮೇಲಿನ FIR ಮತ್ತು ದೌರ್ಜನ್ಯಗಳನ್ನ ನಿಲ್ಲಿಸಿ ಸರ್ಕಾರ ಈ ವಿವಾದಾತ್ಮಕ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅಥವಾ ಹಠ ಸಾಧಿಸಿ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟವಾಗುತ್ತಾ? ಇದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಸೊ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಟೌನ್ಶಿಪ್ ಮಾಡೋದು ಸರಿನಾ? ರೈತರ 500 ದಿನಗಳ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕಲ್ವಾ? ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.